ಹಾಗಿದ್ರೆ ನಿಮ್ಮ ಲೈಫ್ ಗೋಲ್ ಏನು? ನಾನೊಂದು ಕಂಪ್ನಿ ಶುರು ಮಾಡಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು. ಬಿಡಿ, ಇಂಥವೇನೇನೋ ಇದೆ. ವಾವ್, ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಓನ್ ಕಂಪ್ನಿ? ದಟ್ಸ್ ಅಮೇಝಿಂಗ್. ಈ ಥರ ಆಂಬಿಷನ್ ಇಟ್ಕೊಂಡಿರೋನ್ನ ನಾನು ಯಾರನ್ನೂ ನೋಡೇ ಇಲ್ಲ. ಸುಮ್ಮನೆ ಹೊಗಳಿದ್ರೆ ನನಗಿಷ್ಟ ಆಗಲ್ಲ. ಇದನ್ನ ಇನ್ನೊಂದ್ಸರಿ ಟ್ರೈ ಮಾಡಬೇಡಿ. ನೋ, ಐ ಮೀನ್ ಇಟ್. ಸುಮ್ಮನೆ ಯಾಕೆ ಹೊಗಳಿ ಹೇಳಿ? ನಾವು ಹೊಗಳಿಲ್ಲ ಅಂದ್ರೆ ಊಟ ಕೊಟ್ಟಿದ್ದೀರಾ. ನಾನು ನಿಜಾನೇ ಹೇಳ್ತಿರೋದು. ನಿಮ್ಮ ಜೊತೆ ಮಾತಾಡ್ತಿದ್ರೆ ಒಂಥರ ಇನ್ಸ್ಪಿರೇಷನ್ ಸಿಗತ್ತೆ. ಇನ್ಮೇಲೆ ಡೈಲಿ ಒಂದು ಡೋಸ್ ಇನ್ಸ್ಪಿರೇಷನ್ ಸಿಗ್ಬೋದಾ? ಗೊತ್ತಾಯ್ತು ಬಿಡಿ. ಇನ್ಮೇಲೆ ಡೈಲಿ ಒಂದು ಹೊತ್ತು ಊಟ ನನ್ನ ಕಡೆಯಿಂದ ಬರಬೇಕು ಅಲ್ವಾ? ಹಾಂ, ದಟ್ಟು ಊಟದ ಜೊತೆಗೆ ದಿನ ಮೀಟ್ ಮಾಡಿ ಬೆಳಗ್ಗೆಯಿಂದ ಏನಾಯ್ತು ಅಂತ ಮಾತಾಡೋಣ. ಯಾಕೆ? ನಿಮ್ಮ ಜೊತೆ ಯಾಕೆ ಅದನ್ನೆಲ್ಲ ಹೇಳ್ಕೋಬೇಕು? ಕಂಪ್ನಿ ಶುರು ಮಾಡ್ಬೇಕಂತಿದ್ದೀರಾ. ಒಬ್ರು ಕಂಪ್ನಿ ಇಲ್ಲದೆ ಹೇಗ್ರಿ ಮಾಡ್ತೀರಾ? ನಾನು ಇವತ್ತು ನಿಮಗೆ ಇನ್ಸ್ಪಿರೇಷನ್ ಕೊಡದೇ ಇರ್ಬೋದು, ಆದರೆ ಒಂದಿನ ನಾನು ಲಕ್ಷ ಸಂಪಾದನೆ ಮಾಡ್ತೀನಿ. ಅದನ್ನ ನೋಡಿ ನಿಮಗೂ ಏನಾರ ಯೂಸ್ ಆಗ್ಬೋದು. ಯಾಕೆ ಎಲ್ಲದಕ್ಕೂ ಬೇಡ ಬೇಡ ಅಂತೀರಾ? ಕಮ್ ಆನ್. ಆರಾಧನಾ, ಕೋಪ ಎಲ್ಲ ಕಮ್ಮಿ ಆದ್ಮೇಲೆ ಇಬ್ರು ಸೇರಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸದ ಮೇಲೆ ನನಗೆ ಮೆಸೇಜ್ ಮಾಡು, ಕಾಯ್ತಾ ಇರ್ತೀನಿ. ಸರಿ. ಓಹೋ, ಏನಪ್ಪ ಮ್ಯಾನೇಜರ್ ಮಗನೇ, ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ಯಾ? ಏಯ್, ನೀನೇನು ಅವ್ರ ಸಮಾನ ಕೂತ್ಕೊಂಡು ಊಟ ಮಾಡ್ತಾ ಇದೀಯಾ? ಅವ್ರದ್ದು ಊಟ ಆದ್ಮೇಲೆ ತಿನ್ಬೇಕನ್ನೋದು ಗೊತ್ತಿಲ್ಲ? ಸರ್, ನೀ ಬನ್ನಿ ಸರ್, ಅರ್ಜೆಂಟ್ ಕೆಲಸ ಇದೆ. ಪ್ಲೇಟ್ ಇಟ್ಬಿಟ್ಟು ಬರ್ತೀನಿ. ಊಟ ಆಯ್ತು ತಾನೆ? ಪ್ಲೇಟ್ ಅಲ್ಲಿ ಇಡಿ ಸರ್, ಅವಳು ತಗೊಂಡು ಹೋಗ್ತಾಳೆ. ಅವಳೇನು ನೋಡ್ತೀರಾ? ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಅರ್ಜೆಂಟ್ ಕೆಲಸ ಇದೆ, ಬನ್ನಿ. ಥ್ಯಾಂಕ್ ಯು ಆರಾಧನಾ, ಊಟ ತುಂಬಾ ಚೆನ್ನಾಗಿತ್ತು. ಅಕ್ಕ, ಯಾಕೆ ಆಕಾಶನ ತಲೆ ಬಿದ್ದಿರೋ ಕೂತಿದ್ಯಾ? ಎಲ್ಲ ತಂತಾನೆ ಸರಿ ಹೋಗುತ್ತೆ ಬಿಡು. ಏನ್ ಸರಿ ಹೋಗುತ್ತೋ ಏನೋ, ನನಗಂತೂ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ದಿಶಂಗೂ ಅಷ್ಟೇ ಎಷ್ಟು ಸಂಕಟ ಆಗ್ತಿದೆ ಅಲ್ವೇನೆ? ನೋಡಿ, ಅವಳಿಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಅವಳ ಬಾಯಲ್ಲಿ ಮಾತು ಬರ್ತಿಲ್ಲ ಅಲ್ವೇನೆ? ಮಾ, ಹಾಗೇನೂ ಇಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಾಜ್ ಯಾವತ್ತೂ ಮನೆಯಿಂದ ಹೊರಗಡೆ ಇದ್ದವನಲ್ಲ. ಅವನ ಕಷ್ಟ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಒಗ್ಗರಣೆ ಗುದ್ದಿನ ಬೇಳೆ ಹಾಕಿದ್ರೆ ಅವನು ಊಟನೇ ಮಾಡಲ್ಲ. ಇವತ್ತು ನನ್ನ ಮಗ ಎಲ್ಲಿದ್ದಾನೋ, ಎಲ್ಲಿ ಊಟ ಮಾಡ್ತಾ ಇದ್ದಾನೋ, ಎಲ್ಲಿ ಮಲಗ್ತಾ ಇದ್ದಾನೋ ದೇವರಿಗೆ ಗೊತ್ತು. ರೀ, ಏನಾಯ್ತು? ಯಾಕೊಂಥರ ಇದ್ದೀರಾ? ಇನ್ನು ಮುಂದೆ ಕಂಪ್ನಿ ಯಾರು ನಡೆಸಬೇಕು ಅಂತ ನಿಮ್ಮಣ್ಣ ಡಿಸೈಡ್ ಮಾಡಿದ್ದಾರೆ. ಸಂದೀಪ್ ಮತ್ತು ಅಮಲಾಗೆ ಜವಾಬ್ದಾರಿ ಕೊಡ್ತಾರಂತೆ. ಅಷ್ಟೇನಾ? ಅದಕ್ಕೆ ಯಾಕೆ ಬೇಜಾರು? ಈ ಟೈಮ್ನಲ್ಲಿ ಕಂಪ್ನಿ ನಡ್ಸಕ್ಕೆ ಯಾರಾದ್ರೂ ಬೇಕಲ್ವಾ? ಇದು ಯಾರಾದರೂ ಬೇಕು ಅನ್ನೋ ವಿಷಯ ಅಲ್ಲ ದಾಕ್ಷಾಯಣಿ. ಹೊರಗಡೆ ಸೊಸೈಟಿಲಿ ಏನು ಮೆಸೇಜ್ ಹೋಗುತ್ತೆ ಅನ್ನೋದು ವಿಷಯ. ಈ ಟೈಮಲ್ಲಿ ಭಾವ ತಗೊಂಡಿರೋ ಡಿಸಿಷನ್ನು ಡೈರೆಕ್ಟಾಗಿ ಸುಶಾಂತೆ ಅಪರಾಧಿ ಅನ್ನೋ ಥರ ಪೋಟ್ರೆ ಆಗಲ್ವಾ? ಪ್ರಪಂಚದ ಮುಂದೆ ನಾವೇ ನಮ್ಮ ಹುಡುಗ ತಪ್ಪು ಮಾಡಿದಾನೆ ಅಂತ ಒಪ್ಕೊಂಡಾಗಲ್ವಾ? ಹೌದು, ಇದಾಗಬಾರ್ದು. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಯಾವ ಜಾಗ ಸರ್ ಇದು? ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಏನ್ ವಿಷಯ? ಯಾವ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ ಅಯ್ಯೋ, ಏನ್ ರಾಜಲಕ್ಷ್ಮಿ ಮಾತಾಡ್ತಾನೆ ಇದೆಯಲ್ಲ, ಸ್ವಲ್ಪ ತೀರಪ್ಪ ಹೇಳ್ತೀನಿ. ಅಂಕಲ್ ಹೇಗಿದ್ದೀರಾ?
ಮನೇಲಿ ಅಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ? ನೀ ಹೇಗಿದ್ಯಾ? ವಾಟ್ಸಾರದಲ್ಲಿ ಫೆಸಿಲಿಟಿ ಹೇಗಿದೆ? ಹಿಂಗೆ ಕಂಫರ್ಟಬಲ್ ಆಗಿದೆಯಾ ತಾನೇ? ಸಾರಿನಪ್ಪ, ನನ್ನ ಕೈಲಿ ಇದಕ್ಕಿಂತ ಹೆಚ್ಚಿಗೇನು ಮಾಡೋಕ್ಕಾಗಲಿಲ್ಲ. ನನ್ನ ಮಟ್ಟಿಗೆ ನೀನು ಅಲ್ಲಿರೋದೇ ಸೇಫು ಅಂತ ನಂಗೆ ಅನ್ನಿಸ್ತು. ಪರವಾಗಿಲ್ಲ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕಲ್ವಾ? ಅದೇ ತಾನೇ ಅಪ್ಪಂಗೆ ಬೇಕಾಗಿರೋದು. ಹಾಗನ್ಬೇಡ್ವೋ, ಅವ್ರು ನೀನು ಒಳ್ಳೇದಕ್ಕೆ ತಾನೇ ಇದನ್ನೆಲ್ಲ ಮಾಡ್ತಿರೋದು. ಇನ್ನೊಂದು ಸ್ವಲ್ಪ ದಿನ ಕಣೋ, ಎಲ್ಲ ಸರಿ ಹೋಗುತ್ತೆ. ಆದರೆ ಅಲ್ಲಿ ತನಕ ನೀನು ಯಾರ ಮಗ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹೇಳಲ್ಲ ಅಂಕಲ್, ಖಂಡಿತ ಹೇಳಲ್ಲ. ನಾನು ಯಾರ ಮಗ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅಷ್ಟಕ್ಕೂ ನಾನು ನಮ್ಮ ಅಮ್ಮನ ಮಗ. ಅವ್ರ ಮನ್ಸಿಗೆ ನೋವಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನೇನಾರ ಸಾಧನೆ ಮಾಡ್ಬೇಕಂತ ಆಚೆ ಬಂದಿದ್ದೀನಿ. ನಿನ್ನ ಸೇಫ್ಟಿಗೋಸ್ಕರ ನಿನ್ನ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನಿನ್ನ ಅಕೌಂಟು ಎಲ್ಲ ಫ್ರೀಸ್ ಮಾಡಿಸಿದ್ದೀನಿ. ನಿನಗೆ ದುಡ್ಡೇನಾದ್ರು ಬೇಕಿತ್ತಾ? ಬೇಡ ಅಂಕಲ್, ನೀವು ಕೊಡೋದು ಯಾರು ದುಡ್ಡು ಹೇಳಿ? ಅದು ನಮ್ಮ ಅಪ್ಪಂದೇ ಅಲ್ವಾ, ಅದು ನನಗೆ ಬೇಡ. ಹೌದು, ಮನೆ ಬಿಟ್ಟು ಬರ್ಬೇಕಾದ್ರೆ ಏನಂದ್ರೆ ಹೇಳಿ, ನಿಂಗೆ ಸ್ವಾಭಿಮಾನ ಇದ್ರೆ, ಮಾನ ಮರ್ಯಾದೆ ಇದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ? ನನಗೆ ಸ್ವಾಭಿಮಾನ ಇದೆ, ಅದಕ್ಕೆ ಅವ್ರ ದುಡ್ಡು ಬೇಡ. ನಾನೇ ಸಂಪಾದನೆ ಮಾಡಿ ಆ ಮನೆಗೆ ರಾಜಾರೋಷವಾಗಿ ಕಾಲಿಡ್ತೀನಿ. ಅಂದಾಗೆ ಆಕ್ಸಿಡೆಂಟ್ ಆಗಿರೋ ಹುಡುಗ ಹೇಗಿದ್ದೇನೆ? ಅಂಕಲ್, ನಿಮ್ಮನ್ನ ಕೇಳ್ತಿರೋದು, ಹೇಗಿದ್ದಾನೆ? ಆ ವಿಷಯ ಎಲ್ಲ ನೀನು ನನಗೆ ಬಿಡು. ನೋಡು, ಇದರಲ್ಲಿ ಆಂಟಿಸಿಪೇಟರಿ ಬೇಲ್ ಇದೆ. ಪೊಲೀಸವ್ರು ಏನಾದ್ರು ನಿನ್ನ ಅರೆಸ್ಟ್ ಮಾಡಕ್ಕೆ ಬಂದರೆ ಇದನ್ನು ತೋರಿಸು. ಅರೆ, ಕವರ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಲಕ್ಷ್ಮಿಗೆ ದುಡ್ಡು ಕೊಡ್ತಾ ಇರಬೇಕು. ಇದೇ ಒಳ್ಳೆ ಚಾನ್ಸು. ಕವರ್ ತಗೊಂಡು ಇನ್ನೆಲ್ಲಿಗೆ ಹೋಗ್ತಾರೆ? ವಾಟರ್ಗೆ ತಾನೇ ಬರಬೇಕು. ಅಂಕಲ್, ಬೇಲ್ ಸಿಕ್ತಲ್ಲ, ಈ ಥರ ಕದ್ದು ಮುಚ್ಚಿ ಯಾಕೆ ಓಡಾಡಬೇಕು? ಆರಾಮಾಗಿ ಪಬ್ಲಿಕಲ್ಲಿ ಓಡಾಡ್ಬೋದಲ್ವಾ? ನೋ ಸುಶಾಂತ್, ನೀನು ಹೊರಗಡೆ ಎಲ್ಲಂದ್ರಲ್ಲಿ ಓಡಾಡೋ ಹಾಗಿಲ್ಲ. ಮೀಡಿಯಾದಲ್ಲಿ ವಿಷಯ ಇನ್ನೂ ಗರಂ ಆಗೇ ಇದೆ. ಅಲ್ಲದೆ ಆ SI ನಿನ್ನ ಹಿಡ್ದೇ ತೀರ್ತೀನಿ ಅಂತ ಓಡಾಡ್ತಾ ಇದ್ದಾನೆ. ನಮ್ಮ ಹತ್ರ ಆಂಟಿಸಿಪೇಟರಿ ಬಿಲ್ ಇರ್ಬೋದು, ಆದರೆ ಅವರು ಯಾವಾಗ ಹೇಗೆ ಯಾವ ಸಾಕ್ಷಿಗಳನ್ನ ತರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೇನಾದ್ರು ಆಯಿತು ಅಂದರೆ ನಿಮ್ಮ ತಂದೆಗೆ ಆಗದೆ ಇರೋರು ನಿನ್ನ ಮುಂದೆ ಇಟ್ಕೊಂಡು, ನಿನ್ನ ಯೂಸ್ ಮಾಡಿಕೊಂಡು ಈ ವಿಷಯ ನಿನ್ನಷ್ಟು ಡ್ರ್ಯಾಗ್ ಮಾಡ್ತಾರೆ. ನಿಂದು ನಿಮ್ಮ ತಂದೆದು ತೇಜೋವಧೆ ಮಾಡ್ತಾರೆ. ಅದೇ ಒಂದು ಪಕ್ಷ ನೀನು ಸಿಕ್ಕಿಲ್ಲ ಅಂತ ಇಟ್ಕೋ, ಹುಡುಗ ಸಿಕ್ಕಿಲ್ಲ ಅನ್ನೋ ವಿಷಯನ ಎಷ್ಟು ದಿನ ಅಂತ ಚರ್ಚೆ ಮಾಡ್ತಾರೆ? ಆಟೋಮೆಟಿಕ್ಕಾಗಿ ವಿಷಯ ತಣ್ಣಗಾಗುತ್ತೆ. ಹಾಗಾದರೆ ಇನ್ನೂ ಎಷ್ಟು ದಿನ ಈ ಥರ ಬದುಕಬೇಕು ಅಂಕಲ್? ನಾನು ಹೇಳೋ ತನಕ ಎಲ್ಲೇ ಹೊರಗಡೆ ಹೋಗಬೇಕು ಅಂದರೂ ಹುಷಾರಾಗಿರು. ನೋಡು, ನಿನ್ನೊಬ್ಬನ ಕಾರಣದಿಂದಾಗಿ ಧರ್ಮೇಂದ್ರ ಅನ್ನೋ ವ್ಯಕ್ತಿ ಕಟ್ಟಿರೋ ಸಾಮ್ರಾಜ್ಯ ಕುಸಿಬಾರ್ದು, ನೆನಪಿರಲಿ. ಅಮ್ಮ ನಿನ್ನನ್ನು ತುಂಬ ಕೇಳ್ತಾ ಇರ್ತಾರೆ. ಅವ್ನು ಎಲ್ಲಿದ್ರು ಮನೆಗೆ ಕರ್ಕೊಂಬಂದ್ಬಿಡಿ ಮೂರ್ತಿ ಅಂತಾರೆ. ನನ್ನೊಂದು ಕಂಡೀಷನ್ ಅಂಕಲ್, ಮನೇಲಿ ನಾನು ಎಲ್ಲಿದ್ದೀನಿ ಅಂತ ಯಾರೇ ಕೇಳಿದ್ರು ನೀವು ಯಾರಿಗೂ ಹೇಳ್ಬಾರ್ದು, ಅಪ್ಪನಿಗೂ ಕೂಡ. ಹಾಗಂತ ಮಾತು ಕೊಡಿ. ಸರಿ, ಹೇಳಲ್ಲ. ಆದರೆ ನಾನು ಹೇಳಿದ ನೆನಪಿದೆ ತಾನೆ? ಆಂಟಿಸಿಪೇಟರಿ ಬೇಲ್ ಇದ್ದರೂ ನೀನು ಯಾವುದೇ ಕಾರಣಕ್ಕೂ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ಳೋ ಹಾಗಿಲ್ಲ. ಸುಶಾಂತ, ಬರೀ ಅರೆಸ್ಟ್ ಆಗದೆ ಇರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪಬ್ಲಿಕ್ ಕಣ್ಣಿಂದ ಮರೆಯಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಪೊಲೀಸವ್ರ ಕೈಗೆ ಸಿಕ್ಕಾಕೊಂಡೇನಾದ್ರು ಗಲಾಟೆ ಆದರೆ ವಿಷಯ ಇನ್ನಷ್ಟು ಕಾಂಪ್ಲಿಕೇಟ್ ಆಗುತ್ತೆ, ನೆನಪಿರಲಿ. ನಾನು ತುಂಬ ಬ್ಯುಸಿ ಮನುಷ್ಯ ಸರ್. 3 ಹೊತ್ತು ಈ ಹುಡುಗನ ಕಾಯ್ಕೊಂಡು ಕೂರಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ದುಡ್ಡು ಆಗಬಹುದು. ಬೇಕಾಗಿಲ್ಲ, ನಾಳೆಯಿಂದ ಈ ಹುಡುಗ ಅವ್ನಿಗೆ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡಿರ್ತಾನೆ. ನೀವು ಊಟ ತಿಂಡಿ ವ್ಯವಸ್ಥೆ ನೋಡ್ಕೊಂಡ್ರೆ ಸಾಕು. ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ನಾನು ಕೊಡ್ತೀನಿ. ಬೇಕಾಗಿಲ್ಲ ಅಂಕಲ್, ಯಾರು ದುಡ್ಡು ಇಲ್ದೇನೋ ಬದುಕ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಮಹೇಶ್ ಸರ್, ಇನ್ಮೇಲಿಂದ ಊಟ ತಿಂಡಿಗೆಲ್ಲ ನಾನೇ ಕೊಡ್ತೀನಿ. ದುಡ್ಡು ಯಾರು ಕೊಟ್ಟರು ಪರವಾಗಿಲ್ಲ, ದುಡ್ಡು ಬೇಕಷ್ಟೇ. ಏನಾಯ್ತು?
ಎಲ್ಲರೂ ಬಂದಿದ್ದೀರಾ? ರೀ, ನೀವು ಸಂದೀಪ್ ಮತ್ತು ಅಮಲಾನ ನಮ್ಮ ಕಂಪ್ನಿ CEO ಮಾಡ್ತೀರಾ ಅಂತ ಹೇಳಿದ್ರಂತೆ. ಹೌದು. ಅದೇ ಭಾವ, ಯಾಕೆ ಅಂತ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ನಾವು ಅಂದ್ಕೊಂಡ ಹಾಗೆ ಏನೂ ಆಗಲಿಲ್ಲ. ಮಗನ್ನ ಮುಂದೆ ತರೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿದ್ದಾನೆ ನಿನ್ನ ಮಗ? ಬೇಜಾರಾಗಬೇಡ ಸಾವಿತ್ರಿ. ಮಗನ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ. ನೀನು ಹೇಳ್ದಾಗಲೆಲ್ಲ ಅವನು ಕೇಳಿದ್ದನ್ನೆಲ್ಲ ಕೊಡಿಸಿದ್ನಲ್ಲ, ನಿನ್ನ ತಪ್ಪಿನಲ್ಲಿ ನಂದು ಕೂಡ ಅರ್ಧ ಪಾಲಿದೆ. ಏನು ಮಾಡೋದು? ಮಗ ಅಸಮರ್ಥ ಅಂತೇಳಿ ಸೊಸೈಟಿ ಮುಂದೆ ನಾವೇ ಹೇಳೋದಕ್ಕಾಗೋದಿಲ್ಲ. ನಾನಾದ್ಮೇಲೆ ಬೇರೆ ಯಾರಾದರೂ ಒಬ್ರು ಜವಾಬ್ದಾರಿನ ತಗೊಳ್ಳೇಬೇಕು. ಅದಕ್ಕೆ ಅಮಲಾ ಮತ್ತೆ ಸಂದೀಪ್ನ ಮುಂದೆ ತರ್ತಾ ಇದ್ದೀನಿ. ಅಣ್ಣ, ನಿಮ್ಮ ಡಿಸಿಷನ್ನ ನಾವ್ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಆದರೆ ಈಗ ನೀವು ಈ ರೀತಿ ಮಾಡಿದ್ರೆ ನಮ್ಮ ರಾಜೆ ತಪ್ಪು ಮಾಡಿದ್ದಾನೆ ಅಂತ ನಾವೇ ಒಪ್ಕೊಂಡಾಗತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೌದು ಭಾವ, ಈಗಾಗಲೇ ನಮ್ಮ ರೈವಲ್ ಕಂಪ್ನಿಯವರೆಲ್ಲ ನಮ್ಮ ಕಂಪ್ನಿ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೀಡಿಯಾದಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಕೂಡ ಅವರೇ ಮಾಡಿಸ್ತಿರೋದು ಅಂತ ಒಂದು ಸಣ್ಣ ಡೌಟ್ ಇದೆ. ಈಗ ನೀವು ತಗೊಳ್ಳೋ ಈ ನಿರ್ಧಾರದಿಂದ ನಮ್ಮ ಕಂಪ್ನಿ ಮೇಲೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಟೈಮಲ್ಲಿ ನಿಮ್ಮ ಈ ಡಿಸಿಷನ್ನಿಂದ ನಮ್ಮ ಕಂಪ್ನಿ ಫ್ಯೂಚರ್ಗೆ ಪ್ರಾಬ್ಲಮ್ ಆಗತ್ತೆ. ಅದರಲ್ಲೂ ಈಗಲೇ ಒಬ್ಬ ಉತ್ತರಾಧಿಕಾರಿನ ತರೋ ಅರ್ಜೆನ್ಸಿ ಏನಿದೆ ಭಾವ? ನೀವೇ ಇಷ್ಟು ಚೆನ್ನಾಗಿ ಕಂಪ್ನಿ ನಡೆಸ್ಕೊಂಡು ಹೋಗ್ತಿದ್ದೀರಾ. ಈಗ ಈ ಡಿಸಿಷನ್ ನಿಜವಾಗ್ಲೂ ಬೇಕಾ? ಸ್ಯಾಂಡಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಂಥ ಅಕೇಶನ್ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದನ್ನೆಲ್ಲ ಮನೆಯಲ್ಲೇ ಹೇಳಿದ್ಯಲ್ಲ, ಮತ್ತೆ ಮತ್ತೆ ಅದನ್ನೇ ಏನಿಗೆ ಹೇಳ್ತಿದ್ಯಾ? ಮತ್ತೆನಾ? 1000 ಸತಿ ಹೇಳಿದ್ರು ನಂಗೆ ನಂಬಕ್ಕಾಗ್ತಿಲ್ಲ. ಖುಷಿಗೆ ಜೋರಾಗಿ ಕಿರ್ಚಣ ಅನ್ನಿಸ್ತಿದೆ. ವಾಟ್ಸ್ ದ ಪ್ರಾಬ್ಲಮ್? ಯಾಕೆಲ್ಲರೂ ಹೀಗೆ ನೋಡ್ತಿದ್ದೀರಾ? ಮೇಡಮ್, ಅದು ಮೇಲಾ? ವಾಟ್ ಮೇಲ್? ಎಕ್ಸ್ಕ್ಯೂಸ್ ಮೇಡಮ್, ಇವತ್ತು ಪ್ರೋಗ್ರಾಮ್ ನಡೀತಾ ಇಲ್ಲ, ಕ್ಯಾನ್ಸಲ್ ಆಗಿದೆ. ವಾಟ್? ಎಸ್ ಮೇಡಮ್, ಹಾಗಂತ ಮೇಲ್ ಬಂದಿದೆ. ಮೇಲಾ? ಯಾರು ಕಳಿಸಿದ್ದು? ಮೂರ್ತಿ ಸರ್ ಮೇಡಮ್. ಹಲೋ, ವೈ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್? ಕೂತ್ಕೊಳ್ಳಿ, ಕಂಟಿನ್ಯೂ ಯುವರ್ ವರ್ಕ್. ಪ್ಲೀಸ್ ಬಿ ಸೀಟೆಡ್. ಐ ನ್ಯೂ ಇಟ್. ಇಂಥದ್ದೊಂದು ಕಲ್ಲು ನನ್ನ ತಲೆ ಮೇಲೆ ಹಾಕಕ್ಕೆ ರೆಡಿ ಆಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ವೇಟ್. ಆಂಟಿಸಿಪೇಟರಿ ಬೇಲ್. ಸುಶಾಂತ್ ರಾಜ್ ಧರ್ಮೇಂದ್ರ, ಸನ್ ಆಫ್ ಧರ್ಮೇಂದ್ರ ಪ್ರಧಾನ್. ಎರಡೆರಡು ಸತಿ ಧರ್ಮೇಂದ್ರ ಅನ್ನೋ ಹೆಸರು. ಇಷ್ಟೆಲ್ಲ ಆದ್ರೂ ನಾನು ಧರ್ಮೇಂದ್ರ ಪ್ರಧಾನ್ ಅವ್ರ ಮಗ. ಇದ್ರ ಹೊರತಾಗಿ ನಾನು ಏನೂ ಅಚೀವ್ಮೆಂಟ್ ಮಾಡಿಲ್ಲ ಹಾಗಂತ ಎಲ್ರೂ ಅನ್ಕೋತಿದ್ದಾರೆ. ನಾನು ಇದರಿಂದ ಹೊರಗಡೆ ಬರಬೇಕು, ಬಂದೇ ಬರ್ತೀನಿ. ಈ ಪೇಪರ್ ಎಲ್ಲಿಡೋದು? ಮುರುಗೇಶ್ ಹತ್ರ ಕೊಟ್ರೆ? ಆ ಮನುಷ್ಯನಿಗೆ ಲವ್ ಸಾಂಗ್ ಬಿಟ್ರೆ ಬೇರೆ ಯಾವುದೂ ನೆನಪಿರಲ್ಲ. ಅಂತದ್ರಲ್ಲಿ ಈ ಡಾಕ್ಯುಮೆಂಟ್ಸ್ ನೋಡ್ಕೋತಾನ?
ಧರ್ಮೇಂದ್ರ ಪ್ರಧಾನ್ ಅವರ ಮಗನೇ ಈ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಸಾಕ್ಷ್ಯಾಧಾರಗಳಿಂದ ರುಜುವಾಗ್ತಿದೆ. ಆದರೆ ಇದುವರೆಗೂ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಸುಶಾಂತ್ ಧರ್ಮೇಂದ್ರ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಧರ್ಮೇಂದ್ರ ತಮ್ಮ ಕಂಪನಿಯ ಉಸ್ತುವಾರಿಯನ್ನು ಮಗ ಸುಶಾಂತ್ಗೆ ವಹಿಸುವವರಿದ್ದರೂ ಅಷ್ಟರಲ್ಲಿ ಹೀಗಾಗಿದೆ. ಸದ್ಯ ಸುಶಾಂತ್ ಅವರ ಒಂದು ಫೋಟೋ ಕೂಡ ಯಾವುದೇ ಮಾಧ್ಯಮಕ್ಕೆ ಹಾಗೂ ಪೊಲೀಸರಿಗೆ ಲಭ್ಯವಾಗಿಲ್ಲವಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಮೂಲಗಳ ಪ್ರಕಾರ ಕೇಸ್ನಿಂದ ಹೆಸರು ತೆಗೆಸಿ ತಮ್ಮ ಮಗನನ್ನು ಪ್ಯಾರಿಸ್ಗೆ ಕಳಿಸಿದ್ದಾರೆ ಅಂತ ಕೂಡ ಕೇಳಿ ಬರ್ತಿದೆ. ಬೆಳೆಯೋ ಸಿರಿ ಮೊಳಕೆಲಿ ಅನ್ನೋ ಹಾಗೆ ಮಗ ಈಗಲೇ ಆಕ್ಸಿಡೆಂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಅವರಪ್ಪ ಅಧಿಕಾರ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ. ಆಹಾ, ಏನು ಯೋಗ್ಯತೆ, ಏನು ಅರ್ಹತೆ. ಅಪ್ಪನಿಗೆ ತಕ್ಕ ಮಗ ಅಷ್ಟೆ. ನಿನ್ನ ಮಗ ಎಲ್ಲೇ ಹೋದರೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಮಗ ಮಾಡಿರೋ ಕರ್ಮ ನಿನ್ನ ಹಾಗೆ ಬಿಟ್ಬಿಡುತ್ತೆ ಅಂದ್ಕೊಂಡಿದ್ಯಾ? ನಾನೇ ನಿನ್ನ ಕರ್ಮ ಅಂತ ಇಟ್ಕೋ. ಒಂಚೂರು ಬರ್ತೀರಾ? ಏನ್ರಿ ಅದು ಶುಶ್ ಅನ್ಕೊಂಡು? ಒಂಚೂರು ನಿಮ್ಮ ಹತ್ರ ಮಾತಾಡಬೇಕಾಯಿತು. ಟೆರೆಸ್ಸಿಗೆ ಬರ್ತೀರಾ? ಸರಿ, ನೀವು ಹೋಗಿರಿ, ಬರ್ತೀನಿ. I'll call you back. ಏನ್ ಮಾಡ್ತಿದ್ದೀರಾ ನೀವು? ಯಾರನ್ನ ಕೇಳಿ ಎಲ್ರಿಗೂ ಆಫೀಸಲ್ಲಿ ಮೇಲ್ ಕಳ್ಸಿದ್ರಿ? ಯಾರನ್ನೋ ಕೇಳಿ ಮೇಲ್ ಕಳಿಸೋ ಅವಶ್ಯಕತೆ ನನಗಿಲ್ಲ ಅಮ್ಲ. ನನಗೇನು ಇನ್ಫಾರ್ಮೇಶನ್ ಬಂತು ಅದನ್ನೆಲ್ಲರಿಗೂ ಪಾಸ್ ಆನ್ ಮಾಡಿದ್ದೀನಿ ಅಷ್ಟೇ. ನೋಡಿ ಅಂಕಲ್, ನೀವು ಯಾವುದನ್ನ ಮನ್ಸಲ್ಲಿ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವುದನ್ನ ಮನ್ಸಲ್ಲಿ ಇಟ್ಕೊಂಡಿನಿ? ನೀನೇನೇನೋ ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನನಗೆಲ್ಲ ಗೊತ್ತಿದೆ ಅಂಕಲ್, ನಿಮಗೂ ಗೊತ್ತಿದೆ. ಆದ್ರೂ ಡ್ರಾಮಾ ಮಾಡ್ತಿದ್ದೀರಾ? ನೀವು ಡ್ಯಾಡ್ನ ಯಾಮಾರಿಸ್ಬೋದು, ಆದ್ರೆ ನನ್ನನ್ನಲ್ಲ, ತಿಳ್ಕೊಳ್ಳಿ.